ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಉಷಾ ರವೀಂದ್ರ ಮತ್ತೆ ಇನ್ನೊಂದು ನಮ್ಮ ಮಳಿಗೆಯನ್ನು ಪರಿಚಯಿಸ್ತಾ ಇದ್ದೀನಿ. ಆಹಾರ ವಿಜ್ಞಾನ ಮತ್ತು ಪೋಷಣೆ ವಿಭಾಗದಲ್ಲಿ 2022-23ರಲ್ಲಿ ನವೀನವಾದ ಒಂದು ಪದವಿ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ನಮ್ಮ ಪದವಿ ಕಾರ್ಯಕ್ರಮ ಅದು ಆಹಾರ ವಿಜ್ಞಾನ, ಪೋಷಣೆ ಮತ್ತು ಪಥ್ಯಾಹಾರ ಪದ್ಧತಿಯನ್ನು ಒಳಗೊಂಡಿದೆ. ಇಲ್ಲಿ ತಾವೆಲ್ಲ ನೋಡ್ಬೋದು, ನಮ್ಮ 4ನೇ ವರ್ಷದ ವಿದ್ಯಾರ್ಥಿಗಳು ಇಲ್ಲಿದ್ದಾರೆ. ಈ ಒಂದು ಮಳಿಗೆಯ ವಿಶೇಷತೆ ಅಂತ ಏನು ಹೇಳಬೇಕು ಅಂತ ನಾನು ಹೇಳೋದಾದರೆ, ಆಹಾರದ ಗುಂಪಿನ ಬಗ್ಗೆ ನಾನು ಹೇಳಿದೆ. ಸೊ ಪಿರಮಿಡ್ ಅಂತ ಕರಿತೀವಿ, ಫುಡ್ ಪಿರಮಿಡ್ ಅಂತ ಕರಿತೀವಿ ನಾವು. ಸೊ ಈ ಫುಡ್ ಪಿರಮಿಡಲ್ಲಿ ಏನಲ್ಲ, ಬೇಸ್ ದೊಡ್ಡದಿದೆ, ಆ ಆಹಾರನ ಜಾಸ್ತಿ ತೊಗೊಳ್ಬೇಕು. ಸೊ ಪಿರಮಿಡ್ ಚಿಕ್ಕದು ಆಗ್ತಾ ಹೋದ ಹಾಗೆ ಸಿಹಿ ಪದಾರ್ಥಗಳು, ಎಣ್ಣೆ ಪದಾರ್ಥಗಳಿದ್ದಾವೆ, ಅದನ್ನು ಕಡಿಮೆ ಬಳಸಬೇಕು ಅನ್ನೋ ಒಂದು ತಿಳುವಳಿಕೆಯನ್ನು ಕೊಡ್ತಿದ್ದೀವಿ. ಅದರೊಟ್ಟಿಗೆ ಬರುವಂಥ ಸಭಿಕರಿಗೆ ಇಲ್ಲಿ ಅವರ ದೇಹದ ತೂಕನ ಅಳತೆ ಮಾಡೋದ್ರ ಮುಖಾಂತರ ಯಾವ ಥರದ ಆಹಾರನ ಅವ್ರು ಸೇವಿಸಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀವಿ. ಹಾಗೆಯೇ ಇಲ್ಲಿ 2 PhD ವಿದ್ಯಾರ್ಥಿಗಳ ಒಂದು ಮಾಹಿತಿ ಇದೆ. ಒಂದು ಕೆಂಪು ಅಕ್ಕಿ, ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಅಭಿವೃದ್ಧಿಪಡಿಸಿದಂಥ ಕೆಂಪು ಅಕ್ಕಿಯ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ, ಈ ಕೆಂಪು ಅಕ್ಕಿಯಲ್ಲಿ ಕ್ಯಾನ್ಸರನ್ನು ಗುಣಪಡಿಸುವಂಥ ಗುಣದ ಜೊತೆಗೆ ನಮ್ಮ ದೇಹದ ಸಕ್ಕರೆ ಅಂತ ಹೇಳಿದ್ರೆ ಗ್ಲೈಸೆಮಿಕ್ ಇಂಡೆಕ್ಸ್, ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಕೂಡ ಹೊಂದಿದೆ. ಅದ್ರ ಕೂಡ ವಿಶೇಷತೆಯನ್ನು ಈ ಸಾಲಲ್ಲೇ ಹಾಕ್ಕೊಂಡಿದ್ದೀವಿ. ಯಾಕಂದರೆ ಇಲ್ಲಿರುವ ಈ ವಿದ್ಯಾರ್ಥಿಗಳು ಬರುವ ಎಲ್ಲ ಸಭಿಕರ ಒಂದು ಎತ್ತರ, ಅವರ ತೂಕನ ತಗೊಂಡು ಅದ್ರ ಮೇಲೆ BMIಯನ್ನು ಅಥವಾ ನಮ್ಮ ದೇಹದ ಸಾಂದ್ರತೆಯನ್ನು ಅಳತೆ ಮಾಡಿ ಅವರು ಯಾವ ರೀತಿಯ ಆಹಾರದಲ್ಲಿ ಬದಲಾವಣೆ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾರೆ. ಅದಲ್ಲದೆ ನಮ್ಮ ವಿದ್ಯಾರ್ಥಿಗಳು ತಯಾರು ಮಾಡಿರುವಂಥ, ಅಂದರೆ ಅರ್ನ್ ವೈಲ್ ಲರ್ನ್, ಆ ಒಂದು ಕಾನ್ಸೆಪ್ಟಲ್ಲಿ ಹ್ಯಾಂಡ್ಸ್ ಆನ್ ಟ್ರೈನಿಂಗಲ್ಲಿ ಹಲವಾರು ಪೌಷ್ಟಿಕಾಂಶಯುಕ್ತ ಪದಾರ್ಥಗಳನ್ನ ವಿದ್ಯಾರ್ಥಿಗಳು ಮಾಡಿದ್ದಾರೆ. ಅವರಿಗೆ ಇದನ್ನು ಇಲ್ಲೇ ಮಾರುವಂಥ ಮುಖಾಂತರ ಜನರಿಗೆ ಯಾವ ಥರದ ಪದಾರ್ಥಗಳನ್ನ ಕೊಡಬೇಕು, ನಾವು ಹೇಗೆ ವೃದ್ಧಿ ಮಾಡ್ಕೋಬೇಕು, ಮುಂದಿನ ದಿನದಲ್ಲಿ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಅವರೇ ಉದ್ಯೋಗಿಗಳಾಗಿ 4 ಮಕ್ಕಳಿಗೆ ಅವರು ಉದ್ಯೋಗ ಕೊಡೋ ನಿಟ್ಟಿನಲ್ಲಿ ಈ ಒಂದು ಮಳಿಗೆಯನ್ನು ಅಭಿವೃದ್ಧಿ ಪಡಿಸಿದ್ದೀವಿ. ಧನ್ಯವಾದಗಳು.